ಆಹಾ, ಎಂಥ ಅದ್ಭುತ ಕೃತಿ. ಯಾವುದು ಊಹೆ ಮಾಡ್ತೀರಾ? ಪಿಲ್ಲಂಗೂವಿಯ ಚಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ. ಇದು ಒಂದು ಅದ್ಭುತವಾದ ದಾಸ ಸಾಹಿತ್ಯದಲ್ಲಿರುವ ಒಂದು ಕೃತಿ. ಇದು ಪುರಂದರದಾಸರು ರಚಿಸಿದ್ದು. ಇದೀಗ ತಾನೇ ನೀವು ನೋಡಿದ್ರಲ್ಲ, ಕೇಳಿದ್ರಿ. ಭೂಪಾಲಿ ರಾಗದೊಳಗಿತ್ತು. ಈ ಭೂಪಾಲಿ ರಾಗ ಬರೀ 5 ಸ್ವರದಿಂದ ಕೂಡಿದೆ. ಅದರ ರಚನೆ ಏನದಲ್ಲ, 5 ಸ್ವರಗಳ ಜೋಡಣೆಯಿಂದ ಒಂದು ಭಾವಪೂರ್ಣವಾಗಿ ಅದರ ಚಲನೆ ಮುಂದೆ ಹೋದಾಗ ಅದಕ್ಕೆ ಇಂಥ ರೂಪ ಬರ್ತದೆ. ಸೊ ಇಂಥ ದಾಸ ಸಾಹಿತ್ಯದ ಪರಿಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ಅದ್ಭುತವಾದ ದಾಸ ಸಾಹಿತ್ಯ ನಮ್ಮಲ್ಲೇ ಕಂಡು ಬರ್ತದೆ. ಮುಖ್ಯವಾಗಿ ನಮ್ಮ ಕನ್ನಡ ನಾಡೊಳಗೆ ಎಷ್ಟೋ ಹರಿದಾಸರು ತಮ್ಮ ಕೃತಿಗಳ ಮೂಲಕ ಭಗವಂತನ ನಾಮಸ್ಮರಣೆ ಮಾಡ್ಕೋತ ಭಗವಂತನನ್ನು ಕಂಡುಕೊಂಡರು. ಬಹುಶಃ ಇದು ಒಂದು ರೀತಿ ನೋಡ್ಲಿಕ್ಕೆ ಹೋದ್ರೆ ನಮಗೆಲ್ಲ ಮೋಕ್ಷಕ್ಕೆ ದಾರಿ ಅನ್ನಿಸ್ತದೆ. ನಾವು ಎಷ್ಟು ಹರಿದಾಸ ಸಾಹಿತ್ಯದ ಬಗ್ಗೆ ತಿಳ್ಕೊತೀವಿ, ಎಷ್ಟು ಹರಿದಾಸ ಸಾಹಿತ್ಯವನ್ನು ಕೇಳ್ತೀವಿ, ನುಡಿಸ್ತೀವಿ, ಹಾಡ್ತೀವಿ, ಅಷ್ಟು ನಾವು ಭಗವಂತಗೆ ಸಮೀಪಕ್ಕೆ ಹೋಗ್ತೀವಿ ಅಂತ ಹೇಳಿ ನನ್ನ ಅನಿಸಿಕೆ. ಇದೇ ನಿಟ್ಟಿನೊಳಗೆ ಸಾಹಿತ್ಯ ಕಲಾ ವೇದಿಕೆ ಗದಗ ಕಳೆದ ಸಲ ನಾವು ಗಮಕ ವಾಚನವನ್ನು ಆಲಿಸಿದ್ವಿ. ಈ ಸರಿ ಒಂದು ಅದೇ ಉತ್ಸಾಹದೊಂದಿಗೆ ನಾವು ನಮ್ಮ ಗದಗಿನವರಾದ ಶ್ರೀ ಫಣೀಂದ್ರಾಚಾರ್ಯ ದ್ಯಾಮೇನಹಳ್ಳಿ, ಇವರು ಶ್ರೀ ಗುರು ರಾಘವೇಂದ್ರ ಮಠದ ಪ್ರಧಾನ ಅರ್ಚಕರು, ಇಲ್ಲೇ ನಮ್ಮ ಕರಿಯಂಕಲ್ ಬಡಾವಣೆದ್ದು. ಅವರು ಈ ಸರಿ ದಾಸ ಸಾಹಿತ್ಯದೊಳಗೆ ತಂತ್ರಜ್ಞಾನ ಮತ್ತು ಗಣಿತ ಎಂಬ ಒಂದು ಉಪನ್ಯಾಸವನ್ನು ಕೊಡ್ಲಿಕ್ಕತ್ತಾರ. ಅದರೊಳಗೆ ಅವರು ಬಹಳ ಅಧ್ಯಯನ ಮಾಡ್ಯಾರ. ನಮಗೆ ಹೋದ ವಾರ ಆರಾಧನೆ ಒಳಗೆ ಸಿಕ್ಕಿದ್ರು ಅವರು. ಅವರೊಳಗೆ ನಾವು ವಿನಂತಿ ಮಾಡ್ಕೊಂಡ್ವಿ. ಅವರು ಅಷ್ಟೇ ಉತ್ಸಾಹದಿಂದ ಹೇಳಿದರು, ಹೌದು ನಾ ಬಂದು ಒಂದು ಉಪನ್ಯಾಸ ಕೊಡ್ತೀನಿ ಅಂತಂದು ಹೇಳಿ. ಹೀಗಾಗಿ ಇದೇ ಬರೋ ಭಾನುವಾರ ಆಗಸ್ಟ್ 24ನೇ ತಾರೀಕು ಸಂಜೆ ಮುಂದೆ 6 ಗಂಟೆಗೆ ಉಪನ್ಯಾಸ ಶುರು ಆಗ್ತದೆ. ಅದಕ್ಕೆ ನೀವೆಲ್ಲರೂ ಬರಬೇಕು ಅಂತಂದು ಹೇಳಿ ಸಾಹಿತ್ಯ ಕಲಾ ವೇದಿಕೆ ಮುಖಾಂತರ ನಿಮಗೆಲ್ಲರಿಗೂ ಆಮಂತ್ರಣ ಅಂದ್ಕೊಳ್ಳಿಕತ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.